ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಫ್ರೈಡೇ. ಶುಕ್ರವಾರದ ಮಿನಿ ವ್ಲಾಗ್ ಆಗಿದೆ. ಟೈಮ್ ಈಗ ಎಕ್ಸಾಕ್ಟಾಗಿ ಬೆಳಗ್ಗೆ 8:57. ಹಸಿ ಬಟಾಣಿ ತಂದಿದ್ದರು, ಸುಲಿತಾ ಇದ್ದೀನಿ. ನೋಡ್ಬೋದು ಸಿಪ್ಪೆ ಬಟಾಣಿ ಮತ್ತು ಸೌಂಡು. ಹಾಗೆ ಬಟಾಣಿ ರಿಚ್ ಇನ್ ಪ್ರೋಟೀನ್, ಇದರಿಂದ ಖಂಡಿತ ಬಸ್ಸಾರು ಉಪ್ಸಾರೆಲ್ಲ ಮಾಡೋಕ್ಕಾಗಲ್ಲ. ಸಾಗು, ಗ್ರೇವಿ ಮತ್ತು ಮಸಾಲೆ ಸಾಂಬಾರು, ಪೂರಿಗೆ ಸಾಗು ಆ ಥರ ಎಲ್ಲ ಮಾಡ್ಕೊಳ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಸೀಸನಲ್ ಫುಡ್, ಸೀಸನಲ್ ವೆಜಿಟೇಬಲ್ಲು. ಹಾಗೆ ಕೂಡ ಯಾವಾಗಲೂ ಸಿಗುತ್ತೆ. ಬಹುಶಃ ರೇಟ್ ಜಾಸ್ತಿ ಇರ್ಬೋದು ಅಲ್ವಾ. ಕೆಲವೊಮ್ಮೆ ₹100 3 kg ಸಿಗುತ್ತೆ. ಈಗ 200, 150 ಆ ಥರ ಸಿಗುತ್ತೆ ಅನಿಸುತ್ತೆ. ಮನೇಲಿ ತಂದಿದ್ದಾರೆ, ಎಲ್ಲ ರೆಡಿ ಮಾಡ್ಕೊತೀನಿ. ಸುಲಿದೆ 1.5 kg ಇದೆ. ಹಾಗೆ ಬನ್ನಿ, ಇವತ್ತು ಟಿಫನ್ಗೆ ಸಿಂಪಲಾಗಿ ಹೀಗೆ ಹಸಿ ಬಟಾಣಿ ಮತ್ತು ತರಕಾರಿ ಎಲ್ಲ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ಎಷ್ಟು ಬೇಕೋ ಅವಶ್ಯಕತೆ ಇದ್ದಷ್ಟು ಮಾತ್ರ ಮಾಡ್ತೀನಿ. ಯಾಕಂದರೆ ತುಂಬ ಕೋಲ್ಡ್ ಇರೋದ್ರಿಂದ ಜಾಸ್ತಿನೂ ತಿನ್ನೋಕ್ಕಾಗಲ್ಲ. ಹಾಗೆ ಇದು ನೈಟ್ ಮಾಡಿದ್ದು ಗೋರಿಕಾಯಿ ಪಲ್ಯ ಸ್ವಲ್ಪ ಇದೆ. ಅನ್ನ ಮಜ್ಜಿಗೆ ಸಾಂಬಾರು ಮಾಡಿ ಗೋರಿಕಾಯಿ ಪಲ್ಯ ಮಾಡಿದೆ. ಇದು ನೈಟ್ರದ್ದು ಮಜ್ಜಿಗೆ ಸಾಂಬಾರು. ಆದರೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೋಬೇಕು, ಇಲ್ಲಾಂದರೆ ಇದಿಷ್ಟೇ. ಪಾತ್ರೆ ಕೂಡ ವಾಶ್ ಮಾಡಬೇಕು. ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ ಕೆಲಸ. ಪೂಜೆ ಮಾಡ್ಕೋಬೇಕು. ಇದು ನನ್ನೇ ಸಂಜೆದು. ಈಗ ನಾವು ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕು. ಹಾಗೆ ಮನೆ ಮುಂದೆ ಈ ಥರ ಇದೆ, ಕೂಲಾಗಿದೆ. ಇನ್ನೂ ಸ್ವಲ್ಪ ಮೋಡ ಕವಿದ ವಾತಾವರಣ, ಅಲ್ಲಿ ಗೊತ್ತಾಗುತ್ತೆ ಮಂಜು ಥರ ಇದೆ. ಓಕೆನಾ, ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿದ್ದಾರೆ. ಖಂಡಿತ ನಾನಂತೂ ಅಲ್ಲ. ಈ ಥರ ಸಿಂಪಲಾಗಿ ಮನೆ ಮುಂದೆ ಈ ಥರ ಇದೆ, ತುಂಬ ಕೂಲಾಗಿದೆ. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಬಟ್ಟೆ ಕೂಡ ವಾಶ್ ಮಾಡಬೇಕು. ನಮ್ಮ ಆಲೋವೆರಾ ಲೋಳೆ ರಸದ್ದು ಇದು ಲಕ್ಷ್ಮೀ ಥರ ಅಲ್ಲ, ದೇವ್ರ ಲಕ್ಷ್ಮಿ ಥರ. ಹಾಗೆ ಕೂಡ ತುಳಸಿ ಗಿಡ, ಯಾವುದೋ ಬಸಳೆ ಸೊಪ್ಪು ಹಾಕ್ತೆ ಬರ್ತಾಯಿಲ್ಲ. ನಾನು ಗಿಡ ಹಾಕೋಕ್ಕೆ ತುಂಬ ಇಷ್ಟ. ಬಟ್ ಇದು ರೋಸ್ ಗಿಡ ಎಲ್ಲ ಒಣಗ್ತಾ ಇದೆಯಾ ಬೆಳೀತಾ ಇದೆಯಾ ಗೊತ್ತಿಲ್ಲ. ಡ್ರೈ ಆಗ್ತಾಯಿದೆ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಚುಮುಕ್ಸ್ತಾ ಇದ್ದೀನಿ. ಹಾಗೂ ಕೂಡ ಇದು ಅಮೃತ ಬಳ್ಳಿ. ಇದು ಒಂದು ಪತ್ರೆ. ಸ್ವಲ್ಪ ಯಾಕೋ ಸರಿ ಹಾಗೆ ಬರ್ತಾ ಇಲ್ಲ. ನೀರು ಕೂಡ ಹಾಕ್ತೀನಿ ಗಿಡಕ್ಕೆ. ತುಂಬ ಕಡಿಮೆ ಹಾಕೋಣ, ಯಾಕಂದರೆ ಜಾಸ್ತಿ ಹಾಕೋಕ್ಕಾಗಲ್ಲ. ಅದಕ್ಕೂ ಸ್ವಲ್ಪ ಗಿಡಕ್ಕೂ ಹೆವಿ ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ಬೇಡ, ಆಲ್ರೆಡಿ ಇದೆ. ಇದು ಸ್ವಲ್ಪ ಹಾಕೋತೀನಿ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಬೈ ಟೇಕ್ ಕೇರ್.